ಶಿವಪ್ಪ ಅಂದ, ಮತ್ತೊಬ್ಬರು ಬಂದರು, ಕಡೆಗೆ ಅನಂತಕುಮಾರ್ ಅವರು ಬಂದರು, ಅವರು ಹೋದರು. ಮೇಲೆ ಇದ್ದೇ ಇರ್ತಾರೆ. ಆನಂತರ BL ಸಂತೋಷ್ ಅವರು ಬಂದರು. BL ಸಂತೋಷ್ ಅವರು ನಿರಂತರ ಅವ್ರು ವಿರೋಧ ಮಾಡಿದರು. ಅದರಲ್ಲೂ ಕಳೆದ ಚುನಾವಣೆಯಲ್ಲಿ 2023ರಲ್ಲಂತೂ ಅವ್ರನ್ನ ಬದಿಗೆ ಸರಿಸಿ ಒಬ್ಬ ಹೊಸ ನಾಯಕನ ಹುಟ್ಟು ಹಾಕುವಂಥ ಪ್ರಯತ್ನ ಮಾಡಿದರು. ಅದಕ್ಕೆ ಮ್ಯಾಕ್ಸಿಮಮ್ ಆಗಿ ನಮ್ಮ ಮೋದಿಯವರು ಶಾರವರು ಸಹಿತ ಸಾಥ್ ಕೊಟ್ಟರು ಸಹಿತ 66ಕ್ಕೆ ಬಂದು ನಿಂತಿರೋದು ಈಗ ಇತಿಹಾಸ ಅದ. ಅಂದರೆ ಇದರರ್ಥ ಕರ್ನಾಟಕದಲ್ಲೇ ಅಟ್ಲೀಸ್ಟ್ ಒಮ್ಮೆ ಬಂದಿದ್ದು 105 ಬಂದಿಲ್ಲ. ಅದು ಯಡಿಯೂರಪ್ಪ ಕಾಲದಲ್ಲೇ ಏನೋ ಭಾಳ ಹೋರಾಟ ಮಾಡ್ತಿದ್ದು. ನಂತರದಲ್ಲೇ ಕಮಲ ಆಪರೇಷನ್ ಮಾಡಿ ತಮ್ಮ ಸರ್ಕಾರ ಮಾಡಿದ್ರು, ಎಲ್ಲ ಗೊತ್ತಿದ್ದು ವಿಷಯ ಅದ. ನಂತರ ಮತ್ತೆ ಯಡಿಯೂರಪ್ಪನ ಇಳಿಸಿದ್ರು, ಅದು ಗೊತ್ತದ. ಆಗಲೂ ಸಹಿತ ಇಷ್ಟೊಂದು ಪ್ರಮಾಣದಲ್ಲಿ ಯಡಿಯೂರಪ್ಪನವರು ಮನಸ್ಸು ಹಚ್ಕೊಂಡಿರಲಿಲ್ಲ ಅಂತೇಳಿ. ಬಟ್ ಈಗ ವಿಜಯೇಂದ್ರ ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ನಡೆದದ್ದು ಅವ್ರಿಗೆ ಸಮಾಧಾನ ಕೊಟ್ಟಿಲ್ಲ ಅನ್ನುವಂಥದ್ದು ಅಷ್ಟ ಸ್ಪಷ್ಟ ಅದ. ಅದೆಲ್ಲ ಇರಲಿ. ಒಂದು ವೇಳೆ ಯಡಿಯೂರಪ್ಪನವರನ್ನು ಬದಿಗೆ ಸರಿಸಿದ್ರೆ ಸೋಮಣ್ಣವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ಯಾರನ್ನೋ ಮಾಡಿದ್ರು ಸಹಿತ BJP ಕರ್ನಾಟಕದಲ್ಲಿ ಗೆಲ್ತದನ ಅನ್ನುವಂಥ ಒಂದು ಯೋಚನೆ ಸಹಜವಾಗಿ. ಯಾಕಂದರೆ ಈಗಾಗಲೇ ಗೊತ್ತದ ನಿಮ್ಗೆ ಮೋದಿ ಮತ್ತು ಶಾರ್ ಅವ್ರ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಅಹಿಂದಕ್ಕೆ ಪ್ರತಿಯಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗರನ್ನು ಒಂದು ಮಾಡಿಕೊಂಡು ಈ ಮುಂಬರುವ ಚುನಾವಣೆಯನ್ನು 2027 ಎದುರಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನ್. ಈ ಪ್ಲ್ಯಾನ್ಕ್ಕಾಗಿ ಸಹಜವಾಗಿ ಈ ಪ್ಲ್ಯಾನ್ ಯಶಸ್ವಿ ಆಗ್ಬೋದು, ವರ್ಕೌಟ್ ಆಗ್ಬೋದು ಅಂತಿತ್ತು. ಆದರೆ ಇದಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡು ಸಿದ್ದರಾಮಯ್ಯನ ಬದಿಗೆ ಸರಿಸಿ ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ತಂದ ಒಕ್ಕಲಿಗರಲ್ಲಿ ಡ್ಯಾಮೇಜ್ ಮಾಡೋಂಥ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಈ ನಮ್ಮ ಕುಮಾರಸ್ವಾಮಿಗಳಾಗಿರ್ಬೋದು, DK ಶಿ ಅವರು ಒಬ್ಬರೊಬ್ಬರು ವಿರೋಧಿಗಳಲ್ಲ. ಇವ್ರನ್ನ ತಂದಾಗ ಸಹಜವಾಗಿ 50% ಹೊಡೆದು ಬೀಳ್ತದೆ ಒಕ್ಕಲಿಗರಲ್ಲೇ. ಮತ್ತು ನಾವು ಇಲ್ಲಿವರೆಗೆ ಅಹಿಂದ ಹಿಡ್ಕೊಂಡು ಬಂದಿದ್ದೀವಿ. ಸಿದ್ದರಾಮಯ್ಯನಂತೆ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಅಹಿಂದ ಹೊಟ್ಟುಗಳು ಬರ್ತಾವೆ, ಮತ್ತು ಜೊತೆ ಸತೀಶ್ ಅವರು ಇನ್ನುಳಿದವರು ಇದ್ದಾರೆ, ಅವರೆಲ್ಲ ಮಾಡ್ತಾರೆ ಅನ್ನೋಂಥ ಒಂದು ಭರವಸೆ ಇಂದಾಗೆ ರಾಹುಲ್ ಗಾಂಧಿ ಅವರು ಇಟ್ಟ ಹೆಜ್ಜೆ ಅದು ಇವತ್ತು ಏನಾಗಿಬಿಟ್ಟಿದಪ್ಪ ಅಂದರೆ ಏಕಾಏಕಿ